ದೇವರ ಜನ್ಮದಿನವನ್ನು ಮಾನ್ಯವರ ದಾದಾ ಸಾಹೇಬ್ ಕಾನ್ಶಿರಾಮ್ಜಿಯವರಿದ್ದಾಗ ಆರ್ಥಿಕ ಸಹಯೋಗ ದಿನ ಹಾಗೂ ಜನ ಕಲ್ಯಾಣ ದಿನ ಹಾಗೂ ಬಹುಜನ ಸಂಕಲ್ಪ ದಿನವನ್ನಾಗಿ ಆಚರಿಸಲು ಕರೆ ನೀಡ್ತಾರೆ. ಈ 1984ರಲ್ಲಿ ಹುಟ್ಟಿದಂಥ ನಮ್ಮ ಬಹುಜನ ಸಮಾಜ ಪಕ್ಷವನ್ನು ಅಂದಿನಿಂದ ಇಲ್ಲಿಯವರೆಗೂ ಇಡೀ ರಾಷ್ಟ್ರದ ತುಂಬ ನಮ್ಮ ಬಹುಜನ ಸಮಾಜ ಪಕ್ಷವನ್ನು ಅದರ ಪ್ರಚಾರವನ್ನು ಮಾಡುತ್ತಾ ಇಡೀ ಭಾರತ ದೇಶದಲ್ಲಿ ನಾವು ರಾಜಕೀಯ ಅಧಿಕಾರ ಹಿಡಿಯಲು ಪಣ ತೊಟ್ಟಿದ್ದೇವೆ. ಈ ರಾಜಕೀಯ ಅಧಿಕಾರ ಸಿಕ್ಕರೆ ನಾವು ಭಾರತ ದೇಶದಲ್ಲಿ ನಮ್ಮ ಬಹುಜನರ ಆಸೆಯಂತೆ ಅಧಿಕಾರ ನಡೆಸಿ ನಮ್ಮ ಬಹುಜನರಿಗೆ ಹಕ್ಕುಗಳನ್ನು ದೊರಕಿಸಿಕೊಡಲು ಅನುಕೂಲವಾಗುತ್ತದೆ. ಈ ಶುಭ ಸಂದರ್ಭದಲ್ಲಿ ನಮಗೆ ಏನು ರಾಜ್ಯ ಸಮಿತಿಯವರು ಈ ಆರ್ಥಿಕ ಸಹಯೋಗ ದಿನವನ್ನು ನೀವು ಹಳ್ಳಿಗೆ ಹೋಗಿ ಅಲ್ಲಿ ಹಣವನ್ನು ಸಂಗ್ರಹ ಮಾಡಿ ಇದನ್ನು ನೀವು ಕೊಡಬೇಕಂತ ಹೇಳಿದಾಗ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಮಾನ್ಯ ಕರ್ನಾಟಕದ ಉಸ್ತುವಾರಿಗಳಂತ ಶ್ರೀ ದಿನೇಶ್ ಗೌತಮ್ಜಿ ಮತ್ತು ಕಲ್ಲಪ್ಪ ತೊರವಿಜಿ ಅವರು ಬಂದಿದ್ದರು. ಅವರು ಬಂದಾಗ ಅಲ್ಲಿ ಒಂದು ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನಾವು ಪ್ರಪ್ರಥಮವಾಗಿ ಬೆಳಗ್ಗೆ ಅಸೆಂಬ್ಲಿಗೆ ತುಳಸಿಗೇರಿ ಗ್ರಾಮದಲ್ಲಿ ಸಾಯಂಕಾಲ ಮನೆಗೆ ಹೋಗಿ ನಾವು ಈ ಆರ್ಥಿಕ ಸಹಯೋಗ ದಿನವನ್ನು ಹಣವನ್ನು ಸಂಗ್ರಹಣ ಮಾಡಿದಾಗ ಇಡೀ ತುಳಸಿಗೇರಿ ಗ್ರಾಮದಲ್ಲಿ ಈ ಬಹುಜನ ಸಮಾಜ ಪಕ್ಷ ಅಂತ ಇದೆಯಾ ಅನ್ನುವಂಥದ್ದು ಒಂದು ಅಲ್ಲಿ ಹಳ್ಳಿಗರಿಗೆ ಗುರ್ತಾಯಿತು. ನಾವು ಹಳ್ಳಿ ಕಡೆ ತೆರಳಿದಾಗ ನಮ್ಮ ಬಹುಜನ ಸಮಾಜ ಪಕ್ಷದ ಈ ಪ್ರಚಾರನೂ ಆಗುತ್ತೆ. ಈ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಪ್ರತಿ ಹಳ್ಳಿ ಮತ್ತು ಬೂತ್ ಮಟ್ಟಗಳಲ್ಲಿ ಈ ನಮ್ಮ ಬಹುಜನ ಸಮಾಜ ಪಕ್ಷದ ನೀಲಿ ಜೆಂಡಾ ಮತ್ತು ಆನೆಯ ಗುರುತಂತ ಎಲ್ಲರಿಗೂ ಗುರುತಾಗ್ತಾ ಇದೆ. ಹಾಗೆ ಏನು ನಮ್ಮ ರಾಜ್ಯ ಸಮಿತಿಯವರು ಹೈಕೋರ್ಟ್ ಅಂತ ಮಾರ್ಗದರ್ಶನದಂತೆ ನಾವೆಲ್ಲ ಬಾಗಲಕೋಟೆ ಜಿಲ್ಲೆ ತುಂಬ ನಾವು ಕೆಲಸ ಮಾಡಕತ್ತೀವಿ. ಈ ಮುಂದಿನ ದಿನಮಾನದೊಳಗೆ ಬರುವಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ ನಗರಸಭೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ನಮ್ಮ ಪಕ್ಷವನ್ನು ಸ್ಪರ್ಧೆ ಮಾಡಿಸಿ ನಾವು ಸಹಿತ ಉತ್ತರ ಕರ್ನಾಟಕದಿಂದ ನಮ್ಮ ಆನೆಗಳನ್ನು ಗೆಲ್ಲುವುದರ ಮುಖಾಂತರ ನಾವು ನಮ್ಮ ಏನು ನಮಗೆ ಗುರಿ ಕೊಟ್ಟರ ಆ ಗುರಿಯನ್ನು ನಾವು ಸಾಧಿಸುವಂಥ ಪ್ರಯತ್ನ ಮಾಡುವಂತ ಹೇಳಿ, ಹಾಗೂ ಈಗ ನಾವೇನು ಬಹುಜನರದೀವಲ್ಲ ರಾಜಕೀಯ ಅಧಿಕಾರ ಪಡೆದುಕೊಂಡ್ರೆ ಮಾತ್ರ ನಮ್ಗೆ ಅನುಕೂಲ ಆಗುತ್ತೆ. ಅದಕ್ಕೆ ನಾವೆಲ್ಲರೂ ಸೇರಿ ರಾಜಕೀಯ ಅಧಿಕಾರ ಪಡೆಯುವ ಸಂಬಂಧ ನಾವು ಎಲ್ಲರೂ ಮುಂದೆ ಸಾಗೋಣ ಅಂತ ಹೇಳಿ, ಅದೇ ರೀತಿಯಾಗಿ ನನಗಿಂತ ಇನ್ನೂ ನಮ್ಮ ಬಹುಜನ ಸಮಾಜ ಪಕ್ಷದ ಹಿರಿಯರು ಮಾತಾಡೋರು ಅಂತ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ.